ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಬ್ರದರ್ಸ್ ಶಿಕ್ಷೆ ಆಗಿದೆ. ಯಾರು ಬ್ರದರ್ಸ್? ಯಾರ್ದೋ ಒಬ್ರು ಬ್ರದರ್ ಆಗಿದ್ರು ಇವರು. ಈಗ 10 ವರ್ಷ ಜೈಲು ಶಿಕ್ಷೆ, 10,000 ರೂಪಾಯಿ ದಂಡ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಈಗ ಶಾರಿಕ್ಗೆ 10 ವರ್ಷ ಜೈಲು ಶಿಕ್ಷೆ. ಬೆಂಗಳೂರಿನ ಎನ್ಐಎ ವಿಶೇಷ ಕೋರ್ಟ್ ಈ ಶಿಕ್ಷೆ ಪ್ರಕಟವನ್ನ ಮಾಡಿದೆ. ಪ್ರಕರಣದಲ್ಲಿ ತಪ್ಪೊಪ್ಪಿಕೊಂಡಿದ್ದು ಆರೋಪಿ ಶಾರಿಕ್. ಮಂಗಳೂರಿನ ಕಂಕನಾಡಿ ಬಳಿ 4 ವರ್ಷಗಳ ಹಿಂದೆ ಕುಕ್ಕರ್ ಬಾಂಬ್ ಸ್ಫೋಟವನ್ನು ನಡೆಸಿದ್ದು. 90 ನಿಮಿಷದ ಬದಲು 9 ನಿಮಿಷಕ್ಕೆ ಟೈಮರ್ ಅನ್ನ ಇಟ್ಟಿರ್ತಾನೆ ಉಗ್ರ ಶಾರಿಕ್. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಶಾರಿಕ್ಗೆ ಈಗ 10 ವರ್ಷ ಜೈಲು ಶಿಕ್ಷೆ ಆಗಿದೆ. 10,000 ದಂಡವನ್ನ ವಿಧಿಸಿದ್ದಾರೆ. ಕಡಿಮೆನೇ ಇದು ಆಕ್ಚುಲಿ. 10 ವರ್ಷ ಶಿಕ್ಷೆಯನ್ನ ಕೊಟ್ಟಿದ್ದು. ಇಂಥವ್ರಿಗೆಲ್ಲ ಒಂದೊಂದ್ಸಲ ಮರಣದಂಡನೆ ಕೊಟ್ಬಿಡ್ಬೇಕು ಅನ್ಸುತ್ತೆ. ಈ ರೀತಿಯಾಗಿ ಇನ್ನೊಬ್ಬರನ್ನ ಸಾಯಿಸಬೇಕು ಅನ್ನುವಂಥ ಮಾನಸಿಕ ಸ್ಥಿತಿ ಇರುವಂಥವರಿಗೆ ಮರಣದಂಡನೆಯನ್ನ ಕೊಡೋದೇ ಬೆಟ್ರು. ಕಾರಣ 10 ವರ್ಷ ಇವ್ರನ್ನ ಮತ್ತೆ ಸರ್ಕಾರಗಳು ಸಾಕಬೇಕು. ಜನರ ದುಡ್ಡಲ್ಲಿ ಇವರಿಗೆ ಊಟ ಹಾಕಬೇಕು, ಇವ್ರನ್ನ ನೋಡ್ಕೊಳ್ಬೇಕು, ಇವ್ರಿಗೂ ಕೊಡಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳನ್ನ ಕೂಡ ಕೊಡಬೇಕು. ಜೈಲಿನಲ್ಲಿ ಮರಣದಂಡನೆ ಕೊಟ್ಬಿಡ್ಬೇಕು ಇಂಥವ್ರಿಗೆಲ್ಲ. ಯಾಕಂದ್ರೆ ಸಣ್ಣದೇನು ಪ್ರಮಾಣ ಅಲ್ಲ. ಅಲ್ಲಿ ಯಾರು ಸಾಯ್ಬೇಕು ಅಂತಾನೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಅನ್ನ ಮಾಡಕ್ ಹೊರಟಿದ್ರಿ ಇವರೆಲ್ಲ. 90 ನಿಮಿಷದ ಬದಲು 9 ನಿಮಿಷಕ್ಕೆ ಇಟ್ಟಿತ್ತು. ಯಾಕೆಂದ್ರೆ ಒಂದು ಏರಿಯಾಗೆ ಹೋಗ್ಬಿಟ್ಟು ಆ ಸರ್ಕಲ್ ನಲ್ಲಿ ಇಟ್ಟು ಬರೋ ಪ್ಲಾನ್ ಇತ್ತು. ಐಸಿಸ್ ಉಗ್ರ ಸಂಘಟನೆಯಿಂದ ಪ್ರೇರೇಪಣೆಗೊಂಡಿದ್ದಂತಹ ಶಾರಿಕ್ ಕದ್ರಿ ದೇವಸ್ಥಾನದ ಬಳಿ ಸ್ಫೋಟಕ್ಕೆ ಬಾಂಬ್ ಅನ್ನ ಕೊಂಡೊಯ್ತಾ ಇದ್ದ ಶಾರಿಕ್ 90 ನಿಮಿಷದ ಟೈಮಿಂಗ್ ಅನ್ನ ಇಟ್ಕೊಂಡು ಹೋಗ್ತಾ ಇದ್ದ. ಆದ್ರೆ 9 ನಿಮಿಷ ಇಟ್ಬಿಟ್ಟಿದ್ದವನಿಗೆ ಗೊತ್ತೇ ಇರಲಿಲ್ಲ. ಈಗ 10 ವರ್ಷ ಜೈಲು ಶಿಕ್ಷೆ. 16 ಆರೋಪಿಗಳಲ್ಲಿ ಶಾರಿಕ್ಗೆ ಶಿಕ್ಷೆ ಆಗಿದೆ. ಈಗ ಸೆಕ್ಷನ್ 121A, 122, 326 UAPA ಆಕ್ಟ್ ಅಡಿಯಲ್ಲಿ ಈ ಕೇಸ್ ದಾಖಲಾಗಿತ್ತು. 10 ವರ್ಷ ಜೈಲು ಶಿಕ್ಷೆ ಆಗಿದೆ. ಈಗ ಒಪ್ಕೊಂಡಿದ್ದ ಹೌದು ನಾನು ತಪ್ಪು ಮಾಡಿದ್ದೀನಿ ಅಂತ. ಹಲವು ಕೇಸ್ನಲ್ಲಿ ಈಗ ಶಿಕ್ಷೆಯನ್ನ ಪ್ರಕಟ ಮಾಡಲಾಗಿದೆ. ಮಂಗಳೂರಿನ ಕುಕ್ಕರ್ ಬ್ಲಾಸ್ಟ್ ಕೇಸ್ನಲ್ಲಿ ಉಗ್ರ ಶಾರಿಕ್ಗೆ 10 ವರ್ಷ ಜೈಲು ಶಿಕ್ಷೆ. ಎರಡು 2024ರಲ್ಲಿ ಮೊಹಮ್ಮದ್ ಶಾರಿಕ್ ಮತ್ತು ಸೈಯದ್ ಯಾಸೀನ್ ವಿರುದ್ಧ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿತ್ತು. ಸುದೀರ್ಘವಾಗಿ ವಾದ ಪ್ರತಿವಾದಗಳನ್ನು ಆಲಿಸಿದ ನಂತರ ಇವತ್ತು ಈ ಮೊಹಮ್ಮದ್ ಶಾರಿಕ್ಗೆ ಶಿಕ್ಷೆ ಪ್ರಕಟವನ್ನ ಮಾಡಲಾಗಿದೆ. 2022ರಲ್ಲಿ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಕೇಸ್ ಇದು. 2022ರಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. 2024ರಲ್ಲಿ ಆರೋಪ ಪಟ್ಟಿಯನ್ನ ಅಂದ್ರೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡ್ತಾರೆ. 2026ರಲ್ಲಿ ಈಗ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. 10 ವರ್ಷ ಜೈಲು ಶಿಕ್ಷೆ, 10,000 ರೂಪಾಯಿ ದಂಡವನ್ನ ವಿಧಿಸಿದ್ದಾರೆ 16 ಆರೋಪಿಗಳಲ್ಲಿ. ಉಗ್ರ ಸಂಘಟನೆಗಳಿಂದ ಪ್ರೇರೇಪಣೆಗೊಂಡಿರುವಂಥವರಿಗೆ 10 ವರ್ಷ ಜೈಲಿನಲ್ಲಿ ಇಟ್ಬಿಟ್ಟು ಊಟ ಹಾಕಬೇಕು, ಸಾಕಬೇಕು ಇವರನ್ನೆಲ್ಲ. ನನ್ನ ಸಹೋದ್ಯೋಗಿ ಈಗ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋಯಿಂದ. ನಾಗೇಶ್, ನಿಜಕ್ಕೂ ಕೂಡ ಈ ವಿಚಾರದಲ್ಲಿ 10 ವರ್ಷ ಶಿಕ್ಷೆ ಪ್ರಮಾಣ ಕಡಿಮೆನೆ ಅಂತ ಅನಿಸುತ್ತೆ. ಕಾರಣ ಇನ್ನೊಬ್ಬರ ಜೀವವನ್ನು ತೆಗೆಯುವಂಥ ಮಾನಸಿಕತೆಯನ್ನು ಇಟ್ಕೊಂಡ್ಬಿಟ್ಟು ಹೌದು ನಾನು ಅಂಥದ್ದು ಮಾಡ್ಕೊಳ್ತಾ ಇದ್ದೀನಿ ಅಂತಂದಾಗ ಇಂಥವ್ರಿಗೆಲ್ಲ ಮರಣದಂಡನೆ ಕೊಡಬೇಕು. ಜೀವಾವಧಿನೂ ಕೂಡ ಇಲ್ಲ, 10 ವರ್ಷನೂ ಇಲ್ಲ. ಯಾಕೆಂದರೆ ಇವ್ರು ಸಾಕಬೇಕಲ್ಲ, ಮತ್ತೆ ಅದೇ ದೊಡ್ಡ ಸಮಸ್ಯೆ. ಮತ್ತಿನ್ನು ಆಚೆ ಬಂದಮೇಲೆ ಇನ್ನೇನು ಮಾಡ್ತಾರೋ? ಏನು ಹೇಳಿದೆ ಕೋರ್ಟ್ ಇವತ್ತು? ಅರೌಂಡ್ 2022 ನವೆಂಬರ್ 19ನೇ ತಾರೀಕು ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದ್ದಂತಹ ಮೊಹಮ್ಮದ್ ಶಾರಿಕ್ಗೆ 10 ವರ್ಷ ಜೈಲು ಶಿಕ್ಷೆ ಪ್ರಕಟವನ್ನು ಮಾಡಿರುವಂಥದ್ದು. ಜೊತೆಗೆ 10,000 ದಂಡವನ್ನು ವಿಧಿಸಿ ಕೋರ್ಟ್ ಆದೇಶವನ್ನು ಮಾಡಿರುವಂಥದ್ದು. 2022ರಲ್ಲಿ ಆದಂಥ ಘಟನೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಿಸಿಕೊಂಡಿದ್ದಂಥ NIA ಅಧಿಕಾರಿಗಳು UAPA ಆಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಸುಮಾರು 2 ವರ್ಷಗಳ ಕಾಲ ತನಿಖೆಯನ್ನು ಮಾಡಿ ಮೊಹಮ್ಮದ್ ಶಾರಿಕ್ ಸೇರಿದಂತೆ ವಿವಿಧ ಆರೋಪಿಗಳ ವಿರುದ್ಧ 2024ರಲ್ಲಿ NIA ಕೋರ್ಟ್ಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿತ್ತು. ಇವರು ಕುಕ್ಕರ್ ಅಂದರೆ ಆಟೋದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಈ ಒಂದು ಕುಕ್ಕರ್ ಬ್ಲಾಸ್ಟ್ ಆಗಿದ್ದಂಥ ಪ್ರಕರಣದ ತನಿಖೆಯನ್ನು ಮಾಡಿದಂಥ NIA ಅಧಿಕಾರಿಗಳು ಈ ಮೊಹಮ್ಮದ್ ಶಾರಿಕ್ ಸೇರಿದಂತೆ ಒಟ್ಟು 16 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿತ್ತು. ಚಾರ್ಜ್ ಶೀಟ್ನ ಅಂಶಗಳನ್ನು ಟ್ರಯಲ್ ಆದ ಬಳಿಕ ಆರೋಪಿ ಈ ಪ್ರಕರಣದಲ್ಲಿ ನನ್ನ ಪಾತ್ರ ಇದೆ ಅನ್ನುವಂಥದ್ದನ್ನು ತಪ್ಪೊಪ್ಪಿಕೊಂಡು ಕಳೆದ 3 ತಿಂಗಳ ಹಿಂದೆ ತಪ್ಪೊಪ್ಪಿಗೆ ಅರ್ಜಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದ. ಆ ಕಾರಣಕ್ಕಾಗಿ ಇವತ್ತು ಆತನ ವಿರುದ್ಧ ಕೋರ್ಟ್ ಶಿಕ್ಷೆ ಪ್ರಕಟವನ್ನು ಮಾಡಿರುವಂಥದ್ದು. ಶಿಕ್ಷೆ ಪ್ರಕಟ ಮಾಡೋದು ಸುಮಾರು 10 ವರ್ಷಗಳ ಕಾಲ ಜೈಲು ಶಿಕ್ಷೆ ಮತ್ತು 10 ವರ್ಷ 10,000 ದಂಡ ವಿಧಿಸಿ ಕೋರ್ಟ್ ಆದೇಶವನ್ನು ಮಾಡಿರುವಂಥದ್ದು. ಈಗಾಗಲೇ ಶಾರಿಕ್ ಕೋರ್ಟ್ ಜಡ್ಜ್ಗೆ ಕೇಳುವಂಥ ಸಂದರ್ಭದಲ್ಲಿ ನಾನು ಮನೆಯಲ್ಲಿ ಒಬ್ಬನೇ ದುಡಿಯುವಂಥದ್ದು, ಹಾಗಾಗಿ ಇದರಿಂದ ಸ್ವಲ್ಪ ಮುಕ್ತಿ ಕೊಡಿ ಅನ್ನುವಂಥ ಮನವಿಯನ್ನು ಮಾಡ್ಕೊಳ್ತಾನೆ. ಆದರೆ ಕೋರ್ಟ್ ಯಾವುದೇ ಕಾರಣಕ್ಕೂ ಅದನ್ನು ಪುರಸ್ಕಾರ ಮಾಡಿಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಅರುಣ್,
ಓಕೆ, ಹಾಗೆ ಸಂಪರ್ಕದಲ್ಲಿ ನಾಗೇಶ್ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಮನೆಯಲ್ಲಿ ಒಬ್ಬನೇ ದುಡಿಯುವನ್ನುವಂಥದ್ದು ಕೋರ್ಟ್ನಲ್ಲಿ ಶಿಕ್ಷೆ ಆದಾಗ ಗೊತ್ತಾಗುತ್ತೆ. ಬಾಂಬ್ ಇಡಬೇಕಾದ್ರೆ ಗೊತ್ತಾಗ್ಲಿಲ್ಲ.